ಹೇಗಿದ್ದೀರಾ ಎಲ್ಲರೂ? ಇವತ್ತು ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಗ್ಲೆಸ್ ಕೇಕ್ ಇದು. ಎಲ್ಲರೂ ಮಾಡ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ, ಈಸಿಯಾಗಿದೆ. ನೋಡಿ, ಒಂದು ಬೌಲು ಬಾಂಬೆ ರವೆ ತೊಗೊಂಡಿದ್ದೀನಿ, 2 ಏಲಕ್ಕಿ, ಹಾಗೆ ಅರ್ಧ ಬೌಲು ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ, ಒಂದು 4 ನಿಮಿಷ. ನೋಡಿ ಆಗಿದೆ ಇವಾಗ ಗ್ರೈಂಡು. ಅದೇ ಬೌಲಿಂದ ಅರ್ಧ ಬೌಲ್ ಎಣ್ಣೆ, ಹಾಗೆ ಅರ್ಧ ಬೌಲ್ ಮೊಸರು, ಮತ್ತು ಒಂದು ಸ್ವಲ್ಪ ಉಪ್ಪು, ಹಾಲು ಒಂದು ಬೌಲಿಗೆ ಒಂದು 3ರಿಂದ 4 ಬೌಲ್ ಬೇಕಾಗುತ್ತೆ. 1 ಬೌಲ್ ಬಾಂಬೆ ರವೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 5 ನಿಮಿಷ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು. ನೋಡಿ ಈ ಥರ ಪೇಸ್ಟ್ ಆಗಬೇಕು. ಇವಾಗ ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಷ್ಟು ಬೇಕೋ ಹಾಲು ಮತ್ತು ಬೇಕಾದರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಹಾಗೆಯೇ ಹಾಲು ಇವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ಟೀಲಿನ ಬಾಕ್ಸ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸವರ್ಕೊಂಡಿದ್ದೀನಿ. ಇಡ್ಲಿ ಕುಕ್ಕರಲ್ಲಿ ಬಿಸಿಗಿಟ್ಟಿದ್ದೀನಿ. ಇವಾಗ ಈ ಪೇಸ್ಟಿಗೆ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಕಿಸ್ಮಿಸ್ಸು, ಡ್ರೈ ಸ್ಟ್ರಾಬೆರಿ, ಹಾಗೆ ಬಾದಾಮ್ ಬೇಕಾದರೂ ಹಾಕ್ಬೋದು, ಗೋಡಂಬಿನೂ ಹಾಕ್ಕೋಬೋದು ನೀವು. ಇದು ಮನೇಲಿ ಮಾಡಿರೋ ಇದು ಟೂಟಿ ಫ್ರೂಟಿ ಹಾಕಿದ್ದೀನಿ ನಾನು. ಹಾಗೆ ವೆನಿಲಾ ಎಸೆನ್ಸು ಒಂದು 3 ಡ್ರಾಪ್ ಹಾಕಿದ್ದೀನಿ. ಎಗ್ಲೆಸ್ ಕೇಕ್ ಇದು, ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಸೊ ಎಗ್ ತಿನ್ನದೇ ಇರೋರಿಗೂ ಇಷ್ಟ ಆಗುತ್ತೆ. ನೋಡಿ, 1 ಸ್ಪೂನು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ. ಇವಾಗ ಫೈನಲಿ ಅರ್ಧ ಬೌಲು ಹಾಲು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟೀಲಿನ ಬಾಕ್ಸನ್ನು ತುಪ್ಪ ಹಾಕಿ ಸವರಿಟ್ಕೊಂಡಿದ್ನಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ ಹಾಕ್ಕೊಂಡಿದ್ದೀನಿ. ನಾನು ಕಿಸ್ಮಿಸ್ಸಿಂದ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇರೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದನ್ನು ಇಡ್ಲಿ ಕುಕ್ಕರಲ್ಲಿ ಇಟ್ಟು ಒಂದು 30ರಿಂದ 40 ನಿಮಿಷ ಬೇಕ್ ಮಾಡಬೇಕು. ಓವನ್ ಇಲ್ಲ ಅಂದರೂ ತೊಂದರೆ ಇಲ್ಲ, ಆರಾಮಾಗಿ ಇಡ್ಲಿ ಕುಕ್ಕರಲ್ಲಿ ಇಲ್ಲ ಕುಕ್ಕರಲ್ಲಿ ಆರಾಮಾಗಿ ಕೇಕ್ ಮಾಡಿಕೊಂಡು ತಿನ್ಬೋದು. ಓವನ್ನೇ ಬೇಕಂತ ಇಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ತುಂಬ ಸಾಫ್ಟಾಗಿದೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ